ನಮಸ್ತೆ ಸ್ನೇಹಿತರೆ. ಆ, ಇಲ್ಲಿ ಏನ್ ಫೋಟೋ ಕಾಣ್ತಾ ಇದೆ, ಆ ಮಗು ಹೆಸರು ಬಂದು ಹನ್ವಿಕ್ ಕುಮಾರ್ ಅಂತ ಹೇಳಿ. ಆ ಮಗುಗೆ ಈಗ ಕಳೆದ 13 ತಿಂಗಳಿಂದ ಮಗುಗೆ ಸ್ಪೈನಲ್ ಮಸ್ಕ್ಯುಲರ್ ಆಟ್ರೋಫಿ ಟೈಪ್ 2 ಅಂತ ಒಂದು ಜೆನೆಟಿಕ್ ಪ್ರಾಬ್ಲಮ್ ಇದು. ಇದ್ರಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಮಾಂಸಖಂಡಗಳ ಬೆಳವಣಿಗೆ ಆಗಿರಲ್ಲ, ಸ್ನಾಯುಗಳ ಬೆಳವಣಿಗೆ ಆಗಿರಲ್ಲ. ಆದ್ರೆ ಈ ಮಗುಗೆ ಯಾವ ಮಾಂಸಖಂಡದ ರಿಲೇಟೆಡ್ ಆಗಿದೆ ಅಂದ್ರೆ ಸ್ಪೈನಲ್ ಕಾರ್ಡ್ ಇದು. ಸ್ಪೈನಲ್ ಕಾರ್ಡ್ ಎಷ್ಟು ಮಹತ್ವದ ಕಾರ್ಯನಿರ್ವಹಣೆ ಮಾಡುತ್ತೆ ಅಂತಂದ್ರೆ ಜಸ್ಟ್ ಒಂದು ಸ್ಪೈನಲ್ಗೆ ತಾಗಿದ್ರೆ ಸಾಕು ಮನುಷ್ಯನ್ ಪ್ಯಾರಲಿಸಿಸ್ ಆಗುವಂಥದ್ದು. ನಾನು ಈ ಕಾಯಿಲೆ ಬಗ್ಗೆ ತುಂಬಾ ಬ್ರೀಫ್ ಮಾಡಕ್ ಹೋಗಲ್ಲ. ಅವ್ರಿಗೆ ಏನ್ ರಿಕ್ವೈರ್ಮೆಂಟ್ ಇದೆ ಅಂದ್ರೆ, ಈ ಮಗುದು ಪೇರೆಂಟ್ ಜೊತೆ ನಾನು ಮಾತಾಡಿದಾಗ, ತಾಯಿ ಜೊತೆ ಸ್ಪೆಷಲಿ ನಾನು ಮಾತಾಡಿದಾಗ ನನ್ಗೆ ತುಂಬಾನೇ ಬೇಜಾರಾಯ್ತು. ನಾನು ಒಂದ್ ತಾಯಿ, ನನ್ಗುನು ಮಗ ಇದ್ದಾನೆ. ಸೊ ಅವ್ರು ಎಷ್ಟು ಕರೇಜಿಯಸ್ ಆಗಿ, ಎಷ್ಟು ಸ್ಪೋರ್ಟಿವ್ ಆಗಿ ಅದನ್ನ ತಗೊಂಡು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಆಬ್ವಿಯಸ್ಲಿ ತಂದೆ ತಾಯಿಗೆ ಅವ್ರ ಮಕ್ಕಳೇ ತುಂಬಾ ದೊಡ್ಡ ಪ್ರಿಯಾರಿಟಿ ಆಗಿರ್ತಾರೆ. ಸೊ ಆ ಮಗುಗೆ ಈಗ ಕೊಡ್ತಾ ಇರುವಂತ ಮೆಡಿಸಿನ್ ಬಂದು ರಿಸ್ಟಿಪಾಮ್ ಅಂತ. ಅದು ಮಗುದು ದೇಹದ ತೂಕಕ್ಕೆ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಪ್ರಮಾಣದಲ್ಲಿ ಕೊಡ್ತಾರೆ. ಅಂದ್ರೆ ಲೆಕ್ಕ ಹಾಕಿ ಮಗು ಬೆಳವಣಿಗೆ ಆಗ್ತಾ ಆಗ್ತಾ ಆ ಮೆಡಿಸಿನ್ ಇದು ಪ್ರಮಾಣ ಕೂಡ ಜಾಸ್ತಿ ಹಾಕ್ಬೇಕಾಗುತ್ತೆ. ಇವಾಗ ಅವರಿಗೆ ರಿಕ್ವೈರ್ಮೆಂಟ್ ಇರೋದು 36 ಲಕ್ಷ. ಡಾಕ್ಟರ್ ಆನ್ ಆಗ್ನೆಸ್ ಮ್ಯಾಥ್ಯೂ ಅಂತ KMC ನ್ಯೂರೋಲಜಿಸ್ಟ್ ಡಾಕ್ಟರ್ ಬಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಇವರಿಗೆ ಜೆನ್ಯೂನ್ ಆಗಿ ಪ್ರಾಬ್ಲಮ್ ಇರೋಂಥದ್ದು, ಇದು ಯಾವ್ದು ಫೇಕ್ ಅಲ್ಲ. ಅವರಿಗೆ ತುಂಬಾ ಹಣದ್ದು ಅಂದ್ರೆ ವರ್ಷಕ್ಕೆ 73 ಲಕ್ಷದವರೆಗೂ ಅವ್ರಿಗೆ ಬೇಕಾಗಿದೆ. ಇವಾಗ ಅವರಿಗೆ ಸಡನ್ ಆಗಿ ಅವರಿಗೆ ಈ ವರ್ಷದ ಟಾರ್ಗೆಟ್ ಬಂದು 10 ಕೋಟಿ ಫಂಡ್ ರೈಸ್ ಆಗ್ಬೇಕಾಗಿದೆ. ನಾನೆಲ್ಲಾ ಸರ್ಟಿಫಿಕೇಟ್ಸ್ ಅನ್ನು ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಮಗು ಬಂದು ಬ್ಯಾಂಗ್ಳೂರಿದು ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಅಲ್ಲಿ ಪೀಡಿಯಾಟ್ರಿಷಿಯನ್ ಡಾಕ್ಟರ್ ಆನ್ ಆಗ್ನೆಸ್ ಮ್ಯಾಥ್ಯೂ ಅವ್ರ ಅಂಡರ್ ಅಲ್ಲಿ ಮಗು ಟ್ರೀಟ್ಮೆಂಟ್ ನ ತಗೊಳ್ತಾ ಇದೆ. ನನ್ಗೆ ನಿಮ್ಮ ಹತ್ರ ಏನ್ ಬೇಡಿಕೆ ಅಂತ ಅಂದ್ರೆ, ಅವ್ರ ಜೊತೆ ಮಾತಾಡಿದಾಗ ತುಂಬಾ ದೊಡ್ಡ ಹಣ ಸಹಾಯ ಮಾಡಕ್ಕಂತೂ ಖಂಡಿತವಾಗ್ಲೂ ಸಾಧ್ಯ ಇಲ್ಲ, ಯಾಕಂದ್ರೆ ನಾವೆಲ್ಲರೂ ಮಿಡಲ್ ಕ್ಲಾಸ್. ಬಟ್ ಎಲ್ಲರೂ ಒಬ್ರಿಗೊಬ್ರು ಕೈ ಜೋಡಿಸಿದಾಗ ಖಂಡಿತವಾಗ್ಲೂ ಸಹಾಯ ಮಾಡ್ಬೋದು. ಅಂದ್ರೆ ಈಗ ನಾನು ಮಾತಾಡುವಾಗ ನಿಮ್ ತಲೆಯಲ್ಲಿ ಎಷ್ಟು ಬಂತು, ಇಂತಿಷ್ಟು ಅಂತ ನಾನು ಮೆನ್ಷನ್ನೇ ಮಾಡಲ್ಲ. ಇಲ್ಲಿ ಬಾರ್ಕೋಡ್ ಡಿಸ್ಪ್ಲೇ ಮಾಡಿದೀನಿ, ವಿಡಿಯೋ ಎಂಡಲ್ಲೂ ನಾನು ಬಾರ್ಕೋಡ್ ಡಿಸ್ಪ್ಲೇ ಮಾಡಿದೀನಿ. ನಿಮ್ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು. ಅಂದ್ರೆ ಅವರಿಗೆ ಹನಿ ಹನಿ ಕುಡಿದ್ರೆ ಹಳ್ಳ ಅನ್ನೋ ಹಾಗೆ ಸ್ವಲ್ಪ ಆದ್ರೂ ಅಮೌಂಟ್ ಅವರಿಗೆ ಈ ಫಂಡ್ ರೈಸ್ ಪ್ರಮೋಷನ್ ಇದು ಆಕ್ಚುಲಿ ನಾಟ್ ಪ್ರಮೋಷನ್ ಅಂತ ಹೇಳಲ್ಲ, ಇದು ಪ್ರಮೋಷನ್ ಅಲ್ಲ, ಇದು ನಂದು ಫಂಡ್ ರೈಸ್ ವಿಡಿಯೋ ನಾನು ಮಾಡ್ತಾ ಇರೋದು. ದಯವಿಟ್ಟು ನಿಮ್ ಕೈಯಲ್ಲಿ ಆದಷ್ಟು ಆ ಮಗು ಆರೋಗ್ಯ ನಮ್ಮ ಕೈಯಲ್ಲಿದೆ. ದಯವಿಟ್ಟು ಅದನ್ನ ನಾನು ನಿಮ್ಮೆಲ್ಲರಿಗೂ, ನನ್ನ ಇನ್ಸ್ಟಾ ಫ್ಯಾಮಿಲಿ, ನೀವು ಯಾವಾಗನೂ ನನ್ನ ಸಪೋರ್ಟ್ ಮಾಡಿ ಬೆಳೆಸ್ತಾ ಬಂದಿದ್ದೀರಾ. ಈ ವಿಡಿಯೋ ಮೇಲೆ ನೀವು ನಂಗೆ ಲೈಕ್ ಕೊಡದೇ ಇದ್ರು ಪರವಾಗಿಲ್ಲ, ನಂಗೆ ಕಮೆಂಟ್ ಹಾಕದೇ ಇದ್ರು ಪರವಾಗಿಲ್ಲ. ಈ ಬಾರ್ಕೋಡ್ ಏನ್ ಕೊಟ್ಟಿದ್ದೀನಿ ನಾನು, ಖಂಡಿತ ನಿಮ್ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಆ ಮಗುಗೆ ಸಹಾಯ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ.